ಇದ್ದಿದ್ದೆಲ್ಲ ನೋಡಿಕೊಂಡು ಬೇಗ ಬೇಗ ಕೆಲಸ ಮಾಡಿಬಿಡ್ಬೇಕು. ಅದೇ ಅತ್ತೆ ಇದೊಳ್ಳೆ ಸ್ಟೋರಿ. ಎಲ್ಲತ್ತೆ ಎದುರ್ತಾರೋ ಅಂತ ತುಂಬಾ ಭಯ ಆಗಿತ್ತು. ಹೆಂಗೋ ಅತ್ತೆ ಇನ್ನೂ ಮಲಗಿದ್ದಾರೆ, ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡೋಣ. ನೋಡ್ದ ಭದ್ರಕಾಳಿ ಸೊಸೆ ಬೆಳಗ್ಗೆನೇ ಎದ್ದು ಬಾಗಿಲು ಗುಡಿಸೋದೇನು, ರಂಗೋಲಿ ಹಾಕೋದೇನು. ಆ ಭದ್ರಕಾಳಿಗೆ ಬಂದಿರೋ ಅದೃಷ್ಟ ಯಾರಿಗೂ ಇಲ್ಲ. ಕೂತಿರೋ ಜಾಗಕ್ಕೆ ಎಲ್ಲ ಮಾಡ್ಕೊಂಡು ಕೊಡ್ತಾಳೆ ಸೊಸೆ. ನನಗೂ ಒಬ್ಬಳು ಸಿಕ್ಕವಳೆ, ಯಾಕೆ ಕೇಳ್ತಿ? ನಾನೇ ಮಾಡಬೇಕು ಮನೇಲೆಲ್ಲ ಕೆಲಸ. ಸಾಲದಿದ್ದಕ್ಕೆ ಅವಳ ಮಗುನು ನಾನೇ ನೋಡ್ಕೊಬೇಕು. ಮಾತಾಡಿ ನೋಡೋಣ, ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿಬಿಡ್ಬೇಕು. ಅವ್ರ ಅತ್ತೆ ಮೇಲೇ ಉಳ್ಕ್ಬಿಟ್ಟು ಹಿಂಗಿಟ್ರೆ ಅವಾಗ ಸರಿ ಹೋಗುತ್ತೆ ಅಷ್ಟೇ. ಲಕ್ಷ್ಮೀ ಲಕ್ಷ್ಮೀ, ಹಾಂ ಹೇಳಕ್ಕ. ಏನಮ್ಮ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡ್ತಾ ಇದೀಯಾ? ನಿಮ್ಮ ಅತ್ತೆ ಏನು ಮಾಡ್ತಾ ಇದ್ದಾಳೆ? ಮಲ್ಕೊಂಡಿದ್ದಾರಕ್ಕ ಇನ್ನು. ಯಾಕಕ್ಕ? ಏನೂ ಇಲ್ಲಮ್ಮ, ಸುಮ್ಮನೆ ಕೇಳಿದೆ. ನಂಗೆ ನೀನು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಪಾಪ ನೀನು ದಿನ ಬೆಳಗ್ಗೆನೇ ಇದೆಲ್ಲ ಕೆಲಸ ಮಾಡ್ತೀಯ ಮನೇಲಿ, ಒಂದು ಕೆಲಸನೂ ಬಿಡೋದೆ. ಆ ಭದ್ರಕಾಳಿಗೆ ಒಂಚೂರು ಮನಸಾಕ್ಷಿ ಅನ್ನೋದು ಬೇಡ. ಏನಾರ ಒಂದು ಮಾಡಿಕೊಡ್ಬೇಕು ಅಂತ ಗೊತ್ತಾಗಲ್ಲ ಅವಳಿಗೆ. ನಾನು ನೋಡು, ನನ್ನ ಸೊಸೆ ಕಷ್ಟನೇ ಆಗಬಾರ್ದು ಅಂತ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ನೀನು ಮಾತ್ರ ನಿಮ್ಮ ಮನೇಲಿ ಎಲ್ಲ ಕೆಲಸ ನೀನು ಒಬ್ಬಳೇ ಮಾಡಬೇಕು. ನಿಮ್ಮ ಅತ್ತೆಗೇನು ಬುದ್ಧಿ ಐತೆ ಇಲ್ಲ ಗೊತ್ತಿಲ್ಲ. ನಾನು ಇದೀನಲ್ಲಕ್ಕ, ನಾನು ಮಾಡ್ಕೊತೀನಿ, ಪರವಾಗಿಲ್ಲ. ನಮ್ಮ ಅತ್ತೆಗೆ ಯಾಕೆ ಕಷ್ಟ ಕೊಡಬೇಕು? ನಾನು ಮಾಡ್ಕೊತೀನಿ ಬಿಡಿ, ನನಗೇನು ಬೇಜಾರಿಲ್ಲ. ಸರಿ ಅಕ್ಕ, ಟೈಮ್ ಆಗುತ್ತೆ. ನಾನಿನ್ನು ನಾಷ್ಟನೂ ರೆಡಿ ಮಾಡಿಲ್ಲ, ಕಾಫಿನೂ ಮಾಡಿಕೊಟ್ಟಿಲ್ಲ, ಟೈಮ್ ಆಗುತ್ತೆ. ಇನ್ನು ರಂಗೋಲಿನೂ ಬಿಟ್ಟಿಲ್ಲ ಅಕ್ಕ, ಕೆಲಸ ಇದೆ. ಇನ್ನೊಂದು ಟೈಮ್ ಮಾತಾಡೋಣ. ಸರಿನಮ್ಮ, ಆಯಿತು. ಕಲರ್ ಕೂಡ ಅಕ್ಕನ ಚೆನ್ನಾಗಿರುತ್ತೆ ನೋಡೋಕ್ಕೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಏನಾರ ಒಂದು ಮಾಡೋಣಂದ್ರೆ ಅದಕ್ಕೆ ಇವಳು ಅವಕಾಶ ಕೊಡಲ್ಲ ಅಂತಾಳೆ. ಅಲ್ಲ, ನಾನು ಇವ್ರಿಗೇನು ಕೆಲಸ ಇಲ್ಲದೆ ಇವ್ರು ಏನು ಮಾಡ್ತಿದ್ದಾರೆ? ಬೇಗ ಬೇಗ ಕೆಲಸ ಮುಗಿಸಿ ಟಿಫನ್ ರೆಡಿ ಮಾಡೋಕ್ಕಾಗಲ್ವಾ? ನಾನೇನು ಇಲ್ಲೂ ಮಾಡಿ ಅಲ್ಲಿ ಕೆಲ್ಸಕ್ಕೆ ಹೋಗಿ ಕೆಲಸನೂ ಮಾಡೋಕ್ಕಾಗುತ್ತಾ? ಇವತ್ತು ಇರದೇ ಇರಿ ಇವರಿಗೆ, ಇವ್ರ ಮಗನಿಗೆ ಹೇಳಿದ್ರೆ ಸರೋಗುತ್ತೆ. ನಾನು ಹೋಗ್ಲಿ ಅಂತ ಬಿಟ್ಟರೆ ಬರೀ ಅವ್ರಿವ್ರ ಮನೆ ವಿಷಯ ಮಾತಾಡೋದು, ಅವ್ರಿವ್ರ ಬಗ್ಗೆ ಮಾತಾಡೋದು ಇದೇ ಆಯಿತು. ಬೇಗ ಕೆಲಸ ಮಾಡೋಣ ಅಂತಲೇ ಇಲ್ಲ. ನಾನು ಆಗ್ಲಿಂದ ಇಲ್ಲಿ ನಿಂತ್ಕೊಂಡು ನೋಡ್ತಾನೆ ಇದ್ದೀನಿ. ಸುಮ್ಮನೆ ಆ ಭದ್ರಕಾಳಿ ಸೊಸೆ ಆ ಲಕ್ಷ್ಮೀನ ಮಾತಾಡಿಸ್ಕೊಂಡೆ ಅವಳೆ. ಏನು ಆ ಭದ್ರಕಾಳಿ ತುಂಬ ಒಳ್ಳೆಯವಳಂತನ? ಏನಾರ ಕೆಣಕಿ ಜಗಳ ಮಾಡ್ಕೊಂಡು ಅವ್ರು ನಮ್ಮ ಮೇಲೆ ಜಗಳಕ್ಕೆ ಬರಬೇಕು. ನಾನು ಮಾತ್ರ ಸುಮ್ಮನೆ ಇರಲ್ಲ. ಇದೆ ಇವತ್ತಿದೆ ಮರಿ ಹಬ್ಬ. ಏನ್ರಕ್ಕೂ ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡ್ದ? ಸೇಟು ಅಕ್ಕ, ಏನೇನು ಮಾಡೋದು ನಾನೇ ಮಾಡಬೇಕಲ್ಲ, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀನೆಲ್ಲಿ ಹೋಗಿದ್ದೆ, ಹಿಂಗೆ ಬರ್ತಾ ಇದೆಯಾ? ಅದೇನಿಲ್ಲ ರುಕು, ಅಲ್ಲಿ ಥರನಂತ ಹೋಗಿದ್ದೀನಿ, ಅಂಗಡಿ ತೆಗ್ದೇ ಇಲ್ಲ, ಅದಕ್ಕೆ ವಾಪಸ್ ಬರ್ತಾ ಇದ್ದೀನಿ. ಇತ್ತೀಚೆಗೆ ಆ ಬಾಯಿ ಬೇಗನೆ ಅಂಗಡಿ ತೆಗಿಯಲ್ಲ ಅಂತ ಲೇಟಾಗಿ ತೆಗಿತಾನೆ. 7 ಗಂಟೆ ಮಾಡಿಬಿಡ್ತಾನೆ ಅಂಗಡಿ ತೆಗಿಯೋಕ್ಕೆ. ಅಲ್ಲ, ಬೆಳಗ್ಗೆನೇ ತೆಗೆದ್ರೆ ತಾನೆ ನಾವು ಕೂಡ ಕಾಫಿ ಗೀಫಿ ಮಾಡ್ಕೊಂಡು ಕುಡಿಯೋದಾಗೋದು. ಆ ಬಾಯಿ ತೆಗಿತಾನೆ 7 ಗಂಟೆಗೆ. ಯಾರು ಕೇಳೋರಿಲ್ಲಲ್ಲ ಅದಕ್ಕೆ. ಅದು ನಿಜನೇ ಬಿಡೋರಕ್ಕು. ಅದು ಹೌದು, ಅದು ಸರಿ. ನಿಮ್ಮ ಮುತ್ತಿ ಯಾಕೆ ಒಂದು ಕಡೆ ವಾಲ್ಕೊಂಬಿಟ್ಟೈತೆ, ಏನು ವಿಷಯ ಇರಕ್ಕೂ? ಅದೇನಿಲ್ಲ ರುಕಕ್ಕ, ನೀನು ಇಲ್ಲಿ ಹತ್ರ ಬೈಲಿ, ಇಲ್ಲಿ ಮಾತಾಡೋಣ. ಏನು ಹೇಳ್ರಕ್ಕೂ ಅಂತ ವಿಷಯ? ಮೆಲ್ಲ ಕರಿತೀಯಾ? ಅಲ್ಲ ಸಿಟ್ಟಾಕ, ಈ ಭದ್ರಕಾಳಿ ಸೊಸೆ ಬೆಳಗ್ಗೆನೆ ಅಂತೆ ಇಲ್ಲಿ ಕಸ ಗುಡಿಸ್ತಾ ಇಲ್ಲ. ನಾನು ನನಗೆ ಸುಮ್ಮನೆ ಮಾತಾಡೋಣ ಅಂತ ಸುಮ್ಮನೆ ಮಾತಾಡ್ದಮ್ಮ ಅಷ್ಟೇ. ಏನು ಲಕ್ಷ್ಮಿ ನನ್ನ ಜೊತೆ ಸರಿಯಾಗಿ ಮಾತಾಡೋ ಇಲ್ಲ, ಮೂತಿ ತಿರ್ಸ್ಕೊಂಡು ಹೋಗ್ತಾಳೆ. ಕೆಲಸ ಐತೆ ಅಂದ್ಕೊಂಡು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಎಲ್ಲರಿಗೂ ನಗು ಬರ್ತಿದ್ದೆ. ನಿಜ ಹೇಳು, ಸುಳ್ಳು ಹೇಳ್ಬೇಡ. ಮಾತಾಡ್ಸಕ್ಕೆ ಹೋದ, ಇಲ್ಲಾಂದ್ರೆ ಅತ್ತೆ ಸೊಸೆಗೆ ಪಿಟ್ಟಿಂಗ್ ಇಡೋಣ ಅಂತ ಹೋದ. ನೋಡ್ದ ನೀನು ಹೆಂಗೆ ಹೇಳ್ತೀಯ? ಬೆಳಗ್ಗೆ ನೀನು ಮಾತಾಡಿದೆ ನೋಡು, ನನಗೆ ಬುದ್ಧಿ ಇಲ್ಲ. ಆಯ್ತಾಯ್ತು, ಕೋಪ ಮಾಡ್ಕೊಂಬೇಡ. ನಾನು ಮೊದಲು ಆ ಕಡೆ ಊರೊಳಗಡೆ ಹೋಗಿ ಹಾಲು ಸಿಕ್ಕುತ್ತೀನ ನೋಡಿ ಮಕ್ಳಿಗೆ ಮಾಡಿಕೊಟ್ಬಿಟ್ಟು ಬರ್ತೀನಿ. ಆಮೇಲೆ ಫ್ರೀಯಾಗಿ ಕುತ್ಕೊಂಡು ಮಾತಾಡೋಣ, ಆಯಿತಾ? ಬರಲಾ? ಸರಿನೇ. ನೋಡ್ದ, ಈ ಸೇಟು ನನಗೆ ಅವಮಾನ ಮಾಡಿಬಿಟ್ರು. ಎಲ್ಲ ನನ್ನ ಟೈಮ್ ಸರಿಯಿಲ್ಲ, ಅದಕ್ಕೆಲ್ಲ ಮಾತಾಡ್ತಾರೆ. ಬೇಗ ಗುಡಿಸಿ ಒಳಗಡೆ ಹೋಗೋಣ, ಇಲ್ಲ ನಮ್ಮ ಮನೇಲಿ ಒಂದು ರಾಕ್ಷಸಿ ಇದೆ. ಥೂ.